ಅದಕ್ಕೊಂದು ಅಕಾಡೆಮಿ ಬೇಕೇ ಬೇಕು. ಸಿಕ್ಕಿರ್ತಕ್ಕಂಥ ಅನೇಕ ನಿರ್ದೇಶನಗಳು ಇದೆ. ಆ ಲಾಭದಿಂದ ಒಂದು ಶಾಲೆ ಕಟ್ಟಿಯಾನೆ ಅಂದರೆ ನಂಬಬೇಕು, ಇದರಲ್ಲಿ ನಾನು ಬಹುಮಾನ ಪಡಿಬೇಕು, ಇಲ್ಲ ಈ ಅಳವಡಿಸ್ಕೊಂಡಿದ್ದೀನಿ, ಅದೇ ಸಂದೇಶನ ಅವರಿಗೆ ಹೇಳ್ಬೋದು. ಅವರೊಂದು 100 ಚಿತ್ರ ತಯಾರು ಮಾಡಬೇಕಾಗತ್ತೆ. ಬಂದಾಗ ನಾವು ಒಂದು ಸಂಘ ಅದರಿಂದ ಅದನ್ನು ಬಿಡಲೇಬೇಕಾಗತ್ತೆ. ಪೂರಕವಾಗಿ ಬಂದಾಗ ಅದನ್ನು ನಾವು ನಡೆಸ್ತೀವಿ. ಈಗ ನೀವು ಹೇಳ್ದಂಗೆ ಕಾರ್ಯಾಗಾರ ಮಾಡಬೇಕು ಅನ್ನೋದಕ್ಕೆ ನಮ್ಮ ಸಂಘದಲ್ಲಿ ಪೂರಕವಾದ ಅಭಿಪ್ರಾಯಗಳಿದೆ. ಅಂಥ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ನಾಳೆ ಇನ್ನೇನೋ ಒಂದು ಮಾಡೋಕ್ಕೆ ಅಂತ ಹೊರಟಾಗ ಅದು ಅವ್ರಿಗೆ ಸರಿ ಇಲ್ಲ ಅಂತ ಅನ್ನಿಸ್ಬೋದು. ಅದು ನನಗೆ ನನ್ನ ವೈಯಕ್ತಿಕವಾಗಿ ಅದು ಸರಿ ಅಂತ ಅನ್ನಿಸ್ಬೋದು, ಬಟ್ ಅದು ನಡೆಯೋದಿಲ್ಲ. ಯಾಕೆಂದರೆ ಅದು ಸಂಸ್ಥೆ ಅನ್ನೋದು ಒಬ್ಬ ವ್ಯಕ್ತಿಯಿಂದ ನಡೆಯೋಂಥದ್ದಲ್ಲ, ಎಲ್ಲರಿಂದ ನಡೀತಾ. ಈಗ ನಿಮಗೆ ಕರೆಕ್ಟಾಗಿ ನಾನು ಹೇಳಬೇಕು ಅಂದರೆ, ನಾನೇ ಅಧ್ಯಕ್ಷನಾಗಿದ್ದರು ಇದರ ಹೆಚ್ಚಿನ ಕೆಲಸನ ಮಾಡ್ತಾ ಇರೋರು ನಾಗನಾಥ್ ಅವರು. ಯಾಕೆಂದರೆ ಅವ್ರಿಗೆ ತುಂಬ ಅನುಭವ ಇದೆ ಇದರಲ್ಲಿ. ನಾನು ಪ್ರತಿ ಸಲ ಹೇಳಿದಾಗ ಮತ್ತು ನನಗೇನಾರೋ ತುಂಬ ಡೌಟ್ ಇದ್ದಾಗ ನಾನು ಬೇರೆಯವ್ರನ್ನ ಕೇಳ್ತೀನಿ, ಏನು ಮಾಡ್ಬೋದು ಅಂತಾರೆ. ಈ VRC ಶೇಖರ್ ಹಳೆ ಅಧ್ಯಕ್ಷರು, ಅವರು ಕೂಡ ಅನೇಕ ಸಲಹೆಗಳನ್ನು ಕೊಡ್ತಿರ್ತಾರೆ. ನಂದು ಮುಕ್ತವಾದಂಥ ಒಂದು ಮನಸ್ಸಿದೆ. ಏನು ಅಂದರೆ ಯಾರು ಒಳ್ಳೇದು ಹೇಳಿದ್ರು ಅದನ್ನು ತೊಗೊಂಡು ಅದರಿಂದ ಸಂಘಕ್ಕೆ ಉಪಯೋಗ ಆಗಬೇಕು. ಬಟ್ ನನ್ನ ಉದ್ದೇಶ ಏನು ಅಂದರೆ, ಸಂಘದಿಂದ ನಾವು ಏನೇ ಒಂದು ಕಾರ್ಯಕ್ರಮ ಮಾಡಲಿ, ವೈಯಕ್ತಿಕ ಕಾರ್ಯಕ್ರಮದ ಹೊರಗಡೆ ಒಂದು ಕಾರ್ಯಕ್ರಮ ಮಾಡಿದಾಗ ಅದರಿಂದ ಸಂಘದ ಬೆಳವಣಿಗೆಗೆ ಒಂದಷ್ಟು ಏನಾರು ಸಹಾಯ ಆಗಬೇಕು. ಇಲ್ಲ ನಾವು ಸುಮ್ಮನೆ ಹೋಗಿ ಮಾಡೋದು, ಒಂದು ಕಾರ್ಯಕ್ರಮ ಮುಗೀತು ಬರ್ತೀವಿ ಅಷ್ಟು, ಅದು ನನಗೆ ಇವತ್ತಿನ ನಮ್ಮ ಸಂಘದ ಆರ್ಥಿಕ ಪರಿಸ್ಥಿತಿಯಲ್ಲಿ ನನಗೆ ಅದ್ರ ಬಗ್ಗೆ ಅಷ್ಟು ಅಭಿಲಾಷೆ ಇಲ್ಲ. ಸೊ ನಾನು ಆ ದೃಷ್ಟಿಯಿಂದನೇ ಹೆಚ್ಚಿನ ಇದನ್ನು ಯೋಚನೆ ಮಾಡ್ತಾಯಿದ್ದೀನಿ. ಮುಂದೆ ಇನ್ನೂ ಏನೇನಾಗುತ್ತೆ ಅನ್ನೋದು. ವರ್ಕ್ಶಾಪ್ ಮತ್ತು ಸಮ್ಮೇಳನ ಅದೆಲ್ಲ ಮಾಡೋ ಯೋಜನೆ ಇದೆ. ಹೌದೌದು. ಅಲ್ಲ, ಈಗ ವರ್ಕ್ಶಾಪು ಮಾಡೋ ಬಗ್ಗೆ 100% ನಮಗೆ ಅಭಿಲಾಷೆ ಇದೆ. ಕಾರ್ಯಾಗಾರ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಡೌಟೇ ಇಲ್ಲ. ಕಾರ್ಯಾಗಾರ ಮಾಡಬೇಕು ಅನ್ನೋದಿದೆ. ಕಾರ್ಯಾಗಾರದಿಂದ ಮತ್ತು ಸಂಘಕ್ಕೆ ತುಂಬ ಲಾಭ ಮಾಡಬೇಕು ಅನ್ನೋ ಉದ್ದೇಶವೂ ಇಲ್ಲ. ಕಾರ್ಯಾಗಾರದಿಂದ ನಮಗೆ ಏನಾಗಬೇಕಪ್ಪ ಅಂದರೆ, ಈ ಕಾರ್ಯಕ್ಕೆ ಬಂದ ಯಾರು ಅಭ್ಯರ್ಥಿಗಳಿರ್ತಾರೆ, ಭಾಗವಹಿಸ್ತವ್ರು ಇರ್ತಾರೆ, ಅವರಿಗೆ ಸಹಾಯ ಆಗಿ ನಮ್ಮ ಚಿತ್ರ ಇದರಿಂದ ಹೀಗೆ ಬಂತು, ನಾವು ಒಂದು ಐಡಿಯಾನ ಹೀಗೆ ಯೋಚನೆ ಮಾಡ್ತಾಯಿದ್ವಿ, ಇಂಥ ಹಿರಿಯ ವ್ಯಂಗ್ಯಚಿತ್ರಕಾರಗಳು ಹೇಳ್ಕೊಟ್ಟಿದ್ದರಿಂದ ಹೀಗೆ ಬದಲಾಯಿತು ಅನ್ನೋದು. ಯಾರು ಕಾರ್ಯಾಗಾರಕ್ಕೆ ಬಂದಂಥ ಒಂದು 15-20 ಜನದಲ್ಲಿ ಒಂದು 5 ಜನ ಸಾರ್ವಜನಿಕವಾಗಿ ನಮಗೆ ಇಂಥ ಒಂದು ಕಾರ್ಯಾಗಾರದಿಂದ ಭಾಳ ಉಪಯೋಗ ಆಯಿತು, ಇದು ಪದೇ ಪದೇ ನಡೆಸಬೇಕು ಅನ್ನೋ ಒಂದು ಅಭಿಪ್ರಾಯ ಬಂದಾಗ ನಮಗೂ ಒಂದು ಹುರುಪು ಬರುತ್ತೆ. ಸಂಘದಲ್ಲಿರ್ತಕ್ಕಂಥ ಹಿರಿಯ ವ್ಯಂಗ್ಯಚಿತ್ರಕಾರಗಳಿಗೆ ಕೂಡ ಅವಾಗ ಒಂದು ಹುರುಪು ಬರುತ್ತೆ. ಯಾಕೆಂದರೆ ನಾವೆಲ್ಲ ಇನ್ನೂ ಕಲಿಬೇಕು ಅನ್ನೋ ಕಾತರದಲ್ಲಿರೋರು, ಗೊತ್ತಾಯ್ತು. ಈಗ ಅನೇಕ ಹಿರಿಯ ವ್ಯಂಗ್ಯಚಿತ್ರಕಾರಗಳು ಇದ್ದಾರೆ, ಅದನ್ನೆಲ್ಲ ಹೇಳ್ಕೊಡೋ ಅಂಥವ್ರು ಮಾಡೋ ಅಂಥವ್ರು. ಅಂಥವರಿಂದ ಅದು ಬೆಳಿಬೇಕಾಗತ್ತೆ. ಅಂಥವ್ರಿಗೆ ಯಾವಾಗ ಹುರುಪು ಬರುತ್ತೆ ಅಂದರೆ, ನಾವು ಕಲಿತ್ಕೊಂಡವರು, ಸರ್ ನಿಮ್ಮಿಂದ ನಾವು ಇದನ್ನು ಕಲ್ತ್ವಿ, ಇದರಿಂದ ನಮ್ದು ಇಂಪ್ರೂವ್ ಆಗಿದೆ ಅಂತ ನಾವು ಅವ್ರಿಗೊಂದು ಫಲಿತಾಂಶ ಕೊಟ್ಟಾಗ, ಪರವಾಗಿಲ್ಲ, ಇವ್ರು ನಾವು ಹೇಳಿದ್ದನ್ನೆಲ್ಲ ಅಳವಡಿಸ್ಕೊತಿದ್ದಾರೆ, ನಾವು ಇನ್ನೂ ಅವರಿಗೆ ಗೊತ್ತಿರ್ತಕ್ಕಂಥ ಅದರ ಒಳ ಮರ್ಮಗಳನ್ನು ನಮಗೆ ತಿಳಿಸ್ಬೇಕು ಅನ್ನೋ ಒಂದು ಹುರುಪು ಅವ್ರಿಗೆ ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಮುಂದೆ. ಮತ್ತು ಈ ಕಾರ್ಟೂನ್ ಎಂಬುದು ಯಾವ ಅಕಾಡೆಮಿಗೆ ಹತ್ತಿರವಾಗಿದೆ ಅಂತ? ಚಿತ್ರಕಲಾ ಅಕಾಡೆಮಿಗೆ, ದೃಶ್ಯಕಲಾ ಮಾಡಿಗೆ, ಪತ್ರಿಕೋದ್ಯಮ ಅಕಾಡೆಮಿಗೆ, ಯಾವುದಕ್ಕೆ ಹತ್ತಿರ ಆಗಿದೆ? ಅದಕ್ಕೆ ಪ್ರತ್ಯೇಕ ಅಕಾಡೆಮಿ ಬೇಕು ಅಂತ ಹೇಳಿ ಈಗ ಅಕಾಡೆಮಿ ಬೇಕು ಅನ್ನೋ ಹೋರಾಟ ಈ ಸಂಘದಿಂದ ನಡೀತಾನೆ ಇದೆ. ನನಗೆ ಗೊತ್ತಿರೋ ಹಾಗೆ ಪ್ರತಿ ಒಂದು ಸಭೆಯಲ್ಲೂ HP ಮಂಜುನಾಥ್ ಅವರು, ಹಿರಿಯ ವ್ಯಂಗ್ಯಚಿತ್ರಕಾರರು, ಪತ್ರಕರ್ತರು, ಅವ್ರು ಹೇಳ್ತಾನೆ ಇರ್ತಾರೆ, ನಾವೆಲ್ಲ ಓಡಾಡಿದ್ವಿ, ಮಾಡಿದ್ವಿ, ಹಾಗೆ ಹೀಗೆ. ಬಟ್ ಅದರ ಮಾಹಿತಿ ನನಗೆ ಪೂರ್ಣ ಇಲ್ಲದೆ ಹೋದರು. ಈ ಎಲ್ಲ ಕಲೆಗಳಿಗೂ ಒಂದು ಅಕಾಡೆಮಿ ಇದೆ. ವ್ಯಂಗ್ಯಚಿತ್ರನೂ ನೀವು ಒಂದು ಕಲೆ ಅಂತ ಪರಿಗಣಿಸಿದರೆ ಅದಕ್ಕೊಂದು ಅಕಾಡೆಮಿ ಬೇಕೇ ಬೇಕು. ವ್ಯಂಗ್ಯಚಿತ್ರನ ಕಲೆ ಅಂತ ಪರಿಗಣಿಸ್ಬೇಕಾಗತ್ತೆ. ಏನಕ್ಕೆ ಅಂದರೆ, ವ್ಯಂಗ್ಯಚಿತ್ರ ಅಂತಿದ್ಮೇಲೆ ಅಲ್ಲಿ ಚಿತ್ರ ಅನ್ನೋ ಒಂದು ಪದ ಇದೆ. ನಾವು ಬರೀ ವ್ಯಂಗ್ಯ ಆಡೋದಾರೆ ನಾವು ವ್ಯಂಗ್ಯಕಾರರು ಅಂತ ಇಟ್ಕೋಬೋದು. ವ್ಯಂಗ್ಯ ಚಿತ್ರಕಾರರು ಅಂತ ಇಟ್ಕೊಂಡಿರೋದು ಉದ್ದೇಶ ಏನಪ್ಪ ಅಂದರೆ, ನಾವು ವ್ಯಂಗ್ಯದ ಜೊತೆಗೆ ಚಿತ್ರನೂ ಬರೆಯೋದ್ರಿಂದ ಅದನ್ನು ವ್ಯಂಗ್ಯಚಿತ್ರ ಅಂತ ಕರೀತಾ ಇರೋದು. ಇಲ್ಲದ್ರೆ ಬರೀ ಚಿತ್ರಕಾರರಾಗ್ತಾರೆ, ಇಲ್ಲ ಬರೀ ವ್ಯಂಗ್ಯಕಾರರಾಗ್ತಾರೆ. ಸೊ ವ್ಯಂಗ್ಯಚಿತ್ರಕಾರ ಅಂದಮೇಲೆ ಅದು ಎರಡರ ಒಂದು ಮಿಲನದಿಂದ ಮಾತ್ರ ಅದು ಆ ಪದ ಬಂದಿರೋದ್ರಿಂದ ಇದಕ್ಕೊಂದು ಅಕಾಡೆಮಿ ಬೇಕು. ಬಟ್ ಈಗ ಏನಾಗಿದೆ ಅಂದರೆ, ನಾವು ಯಾವ ಒಂದು ಇದರಲ್ಲಿ ಬರ್ತೀವಿ ಅಂದಾಗ ನಮ್ಮದು ಈ ಕಡೆ ಚಿತ್ರಕಲೆನೂ ಅಲ್ಲ, ಇದು ಜರ್ನಲಿಸಮು ಅಲ್ಲ ಅನ್ನೋ ಥರದಲ್ಲಿ ನಾವು ಮಧ್ಯದಲ್ಲಿದ್ದೀವಿ. ಅಂದರೆ ನಾವು ಎಲ್ಲದನ್ನೂ ಒಂದು ಸರಿದಾರಿಗೆ ಎಳೆಯುವ ಒಂದು ಪ್ರಯತ್ನದಲ್ಲಿ ಟೀಕೆ ಟಿಪ್ಪಣಿಗಳೊಂದಿಗೆ ನಮ್ಮ ವ್ಯಂಗ್ಯಚಿತ್ರಗಳು
ಇರುತ್ತೆ. ಮತ್ತು ಜೊತೆಗೆ ಅದರಲ್ಲಿ ಹಾಸ್ಯ ಮತ್ತು ಕೆಲವೊಮ್ಮೆ ಹಾಸ್ಯದಿಂದನೂ ಕೂಡ ಇದಕ್ಕೊಂದು ಪ್ರತ್ಯೇಕವಾದಂಥ ವ್ಯಂಗ್ಯಚಿತ್ರ ಅಕಾಡೆಮಿನೇ ಬೇಕು ನಾನು ಹೇಳಿದರೆ. ಬಟ್ ನನಗೆ ನನ್ನ ವೈಯಕ್ತಿಕವಾಗಿ ಏನು ಅನ್ನಿಸ್ತಾ ಇದೆ ಅಂದರೆ, ಈ ಅಕಾಡೆಮಿ ಮಾಡಬೇಕಾದ್ರೆ ನಾವು ಸರ್ಕಾರದ ಜೊತೆಗೆ ಹೋರಾಟ ನಡೆಸಬೇಕಾಗತ್ತೆ. ಅದು ನಿಮಗೂ ಎಲ್ಲ ಗೊತ್ತಿದೆ, ಇವತ್ತಿನ ದಿನ ಎಷ್ಟು ಕಷ್ಟ ಇದೆ ನಾವು ಸರ್ಕಾರದಿಂದ. ಅದಕ್ಕಿಂತ ಮುಂಚೆ ಸಂಘ ತುಂಬ ಬಲ ಆಗಬೇಕಾಗತ್ತೆ. ಸಂಘದ ಆ್ಯಕ್ಟಿವಿಟೀಸ್ಗಳು ತುಂಬ ಕಾರ್ಯಚಟುವಟಿಕೆಗಳನ್ನು ಮಾಡಬೇಕು, ದಿನಪತ್ರಿಕೆಗಳಲ್ಲಿ ಬರ್ತಾ ಇರಬೇಕು, ಆಮೇಲೆ ಈ ಥರ ಒಂದಷ್ಟು ಪ್ರದರ್ಶನಗಳು ನಡೀತಾ ಇರಬೇಕು. ಆಮೇಲೆ ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ ಏನು ಅಂದರೆ, ನಾವು ಯಾರೋ ಒಂದು ಶಿಬಿರ ಮಾಡಿ ನಮ್ಮನ್ನು ಕರೀಲಿ, ನಾವು ಅಲ್ಲಿ ಹೋಗಿ ಅದ್ರ ಬಗ್ಗೆ ವ್ಯಂಗ್ಯಚಿತ್ರ ಮಾಡ್ತೀವಿ ಅನ್ನೋಕ್ಕಿಂತ ಇವತ್ತಿನ ದಿನ ಒಂದು ನೀರಿನ ಸಮಸ್ಯೆ, ಈ ನೀರಿನ ಸಮಸ್ಯೆ ಕುರಿತಾದ ಒಂದು ವ್ಯಂಗ್ಯಚಿತ್ರ ಪ್ರದರ್ಶನವನ್ನು ಸಂಘದಿಂದನೇ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಸರ್ಕಾರದ ಪ್ರತಿನಿಧಿಗಳು ಅಂಥವ್ರನ್ನ ಕರೆಸಿ ನೋಡಿ ನಾವು ಮಾಡಿ. ಯಾಕೆಂದರೆ ಎಷ್ಟೋ ಸತಿ ಸಮಸ್ಯೆಗಳಿಗೆ ವ್ಯಂಗ್ಯಚಿತ್ರಗಾರರಿಂದನೇ ಪರಿಹಾರ ಸಿಕ್ಕಿರ್ತಕ್ಕಂಥ ಅನೇಕ ನಿರ್ದೇಶನಗಳು ಇದೆ. ಯಾಕೆಂದ್ರೆ ನಾವು ಒಂದು ವ್ಯಂಗ್ಯ ಅಂತ ಏನು ಬರೆದಿರ್ತೀವಿ ಅದೇ ನಿಜ ಆಗೋ ಕೂಡ ಒಂದು ಪರಿಸ್ಥಿತಿನೂ ಇದೆ. ಹಾಗಾಗಿ ಈ ನಾವು ಕಾರ್ಯಕ್ರಮನ ಅಂದರೆ ನಾವೇ ಆ ಕೆಲವು ವಿಷಯಗಳನ್ನು ಕುರಿತಾದಂಥ ವ್ಯಂಗ್ಯಚಿತ್ರ ರಚನೆ ಮಾಡಿ ಪ್ರದರ್ಶನಗಳನ್ನು ಮಾಡೋದು, ಅಥವಾ ಆ ಇಲಾಖೆಗೆ ತಲುಪಿಸೋದು, ಆ ಥರ ಒಂದು ಮಾಡಿ ನಾವು ಈ ಆ್ಯಕ್ಟಿವಿಟಿ, ಸಂಘದ ಆ್ಯಕ್ಟಿವಿಟಿ ತುಂಬ ಇದೆ ಅನ್ನೋ ರೀತಿಯಲ್ಲಿ ಹೋಗಿ ಆ ನಂತರದಲ್ಲಿ ನಾವು ಜೊತೆಗೆ ಈ ಅಕಾಡೆಮಿಯ ವಿಷಯನ ಸರ್ಕಾರಕ್ಕೆ ಮುಟ್ಟಿಸೋ ಇದರಲ್ಲಿ ಹೋದರೆ ನಾವು ಸಕ್ಸಸ್ ಆಗ್ಬೋದು. ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಸರ್ವ ಸದಸ್ಯರ ಮೇಲೆ ಅದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ನಿರ್ಧಾರ ಮಾಡೋಣ ಅನ್ನೋದು ನನ್ನ ಅಭಿಪ್ರಾಯ. ನಾವು ಸಾಮಾಜಿಕ ಕಳಕಳಿಯಿಂದ ಚಿತ್ರ ಬರೆದು ಹಣ ಸಂಗ್ರಹಿಸಿ ಮಾಡುವ ಕೆಲಸಗಳನ್ನು ಮಾಡಿದ್ದೇವೆ. ಅಂಥದ್ದೇನ ಯೋಜನೆಗಳು ಮುಂದುವರಿಸ. ಈಗ ನೋಡಿ, ನಾವು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಯಾರೋ ಒಬ್ಬ ಕಿತ್ಲೆ ಹಣ್ಣು ಮಾಡ್ತಕ್ಕಂಥ ಒಬ್ಬ ಮನುಷ್ಯ ಆ ಲಾಭದಿಂದ ಒಂದು ಶಾಲೆ ಕಟ್ಟಿಯಾನೆ ಅಂದರೆ ನಮಗೇನು ಅದು ತುಂಬ ದೊಡ್ಡ ವಿಷಯ ಅಲ್ಲ. ನಾವು ಯಾವುದೋ ಒಂದು ಇದಕ್ಕೆ ಒಂದು ಸಹಾಯಾರ್ಥವಾಗಿ ನಾವು ಒಂದು ದಿನ ನಮ್ಮ ಚಿತ್ರ ಬರೆಯುವುದನ್ನು, ನಮ್ಮ ವ್ಯಂಗ್ಯಚಿತ್ರ ಕ್ಷೇತ್ರವನ್ನು ಅದಕ್ಕೆ ಮೀಸಲಿಟ್ಟು ಅದಕ್ಕೊಂದು ಸಹಾಯ ಮಾಡೋದು, ಅದು ಅವ್ರಿಗೆ ನಾವು ಸಹಾಯ ಮಾಡಿದ್ವಿ ಅಂತಲ್ಲ, ನಮ್ಮ ಆತ್ಮಕ್ಕೆ ನಾವು ಒಂದು ಗೌರವವನ್ನು ಕೊಟ್ಕೊಂಡಿದ್ದೀವಿ, ಒಂದು ಸಂತೋಷ ಪಟ್ಟಿದ್ದೀವಿ ಅನ್ನೋ ಒಂದು ವಿಷಯ. ಸೊ ಅದರಿಂದ ಆ ಥರ ವಿಷಯ ಈಗ ನಾವು ಹಿಂದೆ ಪ್ರವಾಹ ಬಂದಾಗ ಮಾಡಿದ್ದೀವಿ, ಕಾರ್ಗಿಲ್ ಇದಕ್ಕೆ ಮಾಡಿದ್ದೀವಿ, ಕೊಡಗು ಅಂಥ ಯೋಜನೆಗಳಿದೆ ಅಲ್ಲ, ಅಂಥ ಯೋಜನೆಗಳು ಬಂದಾಗ ಮಾಡ್ತೀವಿ. ನಾವಾಗೆ ಹೋಗಿ ಸುಮ್ಮನೆ ಯಾರಿಗೋ ಒಂದು ಸಹಾಯ ಮಾಡ್ತೀವಿ, ನಿಮ್ಮ ಇದಕ್ಕೆ ಮಾಡಿಬಿಡ್ತೀವಿ ಅಂತ ನಾವು ಇವತ್ತು ಕಾರ್ಯಾಗಾರ ಮಾಡೋಂಥ ಅಥವಾ ಒಂದು ಶಿಬಿರ ಮಾಡೋಂಥ ಪರಿಸ್ಥಿತಿ ಒಳಗೆ ಇಲ್ಲ. ಮುಂದಿನ ದಿನಗಳಲ್ಲಿ ಆ ಥರ ಪರಿಸ್ಥಿತಿ ಬರಲಿ ಅನ್ನೋದು ನನ್ನ ಆಶಯ ಇದೆ. ಆ ಥರ ಆಗಬೇಕಾದ್ರೆ ಸಂಘ ಆರ್ಥಿಕವಾಗಿ ಸದೃಢ ಆಗಬೇಕು. ಅದು ನಿಮಗೂ ಗೊತ್ತಿದೆ, ನೀವುಗಳು ಕೂಡ ಆ ರೀತಿಯಲ್ಲಿ ಕೈ ಜೋಡಿಸಿದ್ದೀರ. ಮುಂದಿನ ವರ್ಷ ಎಷ್ಟೋ ಒಂದು ನಮಗೀಗ ಹಳೇ ಇದಕ್ಕಿಂತ ಇವತ್ತು ಎಷ್ಟೋ ಒಂದು ಬಲ ಇದೆ. ಮತ್ತು ನಿಮ್ಮ ಪತ್ರಿಕೆಯ ಸಂಪಾದಕರಿಗೆ ಏನು ನೀವು ಸಂದೇಶ ಕೊಡ್ತೀರಿ ಅಂತ? ಈಗ ನೋಡಿ, ಇದು ಭಾಳ ಗೊಂದಲ ನಡೀತಾ ಇರ್ತಕ್ಕಂಥ ವಿಷಯ. ನನಗೆ ಗೊತ್ತಿಲ್ಲ ಅಷ್ಟೊಂದು. ನಾವೆಲ್ಲ ಹುಡುಗರಿದ್ದಾಗ ಒಂದು ಸಂಚಿಕೆ ಇರ್ಬೋದು, ಅಥವಾ ಯುಗಾದಿ ಸಂಚಿಕೆ ಇರ್ಬೋದು, ದೀಪಾವಳಿ ಸಂಚಿಕೆ ಇರ್ಬೋದು, ಯಾವುದೇ ನೀವು ಪತ್ರಿಕೆಗಳನ್ನು ತೆಗೆದಾಗ ಬೇಕಾದಷ್ಟು ಕಾರ್ಟೂನ್ಗಳಿರೋದು. ಮತ್ತು ನಾವು ನೋಡ್ತಾ ಇದ್ದಿದ್ದೇ ಕಾರ್ಟೂನ್ಗಳು, ಗೊತ್ತಾಯ್ತಾ. ಬಟ್ ಇವತ್ತು ಅಂಥ ಪರಿಸ್ಥಿತಿ ಇಲ್ಲ. ಭಾಳಷ್ಟು ಪತ್ರಿಕೆಗಳಲ್ಲಿ ಒಂದೋ ಎರಡೋ ಕಾರ್ಟೂನ್ ಇರುತ್ತೆ, ಕೆಲವು ಪತ್ರಿಕೆಗಳಲ್ಲಿ ಕಾರ್ಟೂನೇ ಇರಲ್ಲ, ಅಥವಾ ಈಗ 3-4 ಕಾರ್ಟೂನ್ ಹಾಕ್ತಾ ಇರ್ತಕ್ಕಂಥ ಪತ್ರಿಕೆಗಳು ನೆಕ್ಸ್ಟ್ ಬರೋ ಪತ್ರಿಕೆ ಒಳಗೆ ಇರುತ್ತೆ ಅನ್ನೋ ಗ್ಯಾರಂಟಿ ಏನಿಲ್ಲ. ಸೊ ಅದ್ರಿಂದ ನಾವೀಗ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ. ಯಾಕೆಂದರೆ ಅವ್ರ ಪರಿಸ್ಥಿತಿನೂ ಹೇಗಿದೆಯೋ ನಮಗೆ ಗೊತ್ತಿಲ್ಲ. ಯಾಕೆಂದರೆ ಆರ್ಥಿಕವಾಗಿ ಈಗ ನಾವು ವ್ಯಂಗ್ಯಚಿತ್ರ ಕಳಿಸಿದ್ಮೇಲೆ ಅದು ಪ್ರಕಟಣೆ ಆದರೆ ಅದಕ್ಕೆ ದುಡ್ಡು ಕೊಡಬೇಕಾಗತ್ತೆ. ಅವ್ರ ಪರಿಸ್ಥಿತಿ ಹೆಂಗಿದೆ, ಈಗ ಪತ್ರಿಕೆಗಳ ಅದಕ್ಕೇನಂತಾರೆ ಸರ್ಕ್ಯುಲೇಷನ್ಸೇ ಕಮ್ಮಿ ಆಗಿದೆ. ಇನ್ನು ಮುಂದೆ ಹೇಗಿರುತ್ತೆ ಅದು ಎಲ್ಲ ಡಿಜಿಟಲ್ಲೇ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ. ಆದರೆ ನಾನು ಹೇಳೋದೇನು ಗೊತ್ತಾ, ಎಲ್ಲರೂ ಪತ್ರಿಕೆಗಳನ್ನೇ ನಂಬಿಕೊಂಡೇ ನಾನು ವ್ಯಂಗ್ಯಚಿತ್ರ ಮಾಡ್ತೀನಿ ಅಂದರೆ ಈ ಕ್ಷೇತ್ರಕ್ಕೆ ದೊಡ್ಡ ಹೊಡೆತ ಇದೆ. ಅಂದರೆ ಹಿಂದೆ ಸರಿಯುವ ಅನೇಕರು ನಮ್ಮದು ಪ್ರಕಟಣೆ ಆಗಲಿಲ್ಲ ಅನ್ನೋ ಒಂದು ದೃಷ್ಟಿಯಿಂದ ವ್ಯಂಗ್ಯಚಿತ್ರನೇ ಬರೆಯೋದು ಬಿಟ್ಟಾಗ ಈ ಕ್ಷೇತ್ರ ಇನ್ನೂ ಬಡವಾಗುವಂಥ ಒಂದು ಪರಿಸ್ಥಿತಿ ಇದೆ. ದಯವಿಟ್ಟು ಯಾರೂ ಆ ಥರ ಮಾಡಬಾರ್ದು. ಇನ್ನು ಸಂಪಾದಕರಿಗೆ ನಾವೇನು ಮಾಡ್ಬೋದು, ಸಂಪಾದಕರಿಗೆ ನಾವು ಹೋಗಿ ರಿಕ್ವೆಸ್ಟ್ ಮಾಡ್ಬೋದು, ಜಾಸ್ತಿ ವ್ಯಂಗ್ಯಚಿತ್ರಗಳನ್ನು ಪ್ರಕಟಣೆ ಮಾಡಿ ಅಂತ. ಆವಾಗ ಅವ್ರಿಗೆ ಸಂಬಂಧಪಟ್ಟಿದ್ದು ಏನೋ ಒಂದಷ್ಟು ಹೇಳ್ತಾರೆ, ನಾವು ಅದನ್ನು ಎಲ್ಲ ಅಳವಡಿಸ್ಕೋಬೇಕಾಗತ್ತೆ. ಸೊ ಅದರಿಂದ ನಾನು ಹೇಳ್ತಾ ಇರೋದು, ಇದು ತುಂಬ ಪತ್ರಿಕೆಗೆ ನಾವು ಏನು ಆ ರೀತಿಯಾದಂಥ ಒಂದು ಒತ್ತಡವನ್ನು ಹಾಕಕ್ಕೆ ನಮ್ಮ ಹತ್ರ ಯಾವುದೇ ರೀತಿಯಾದಂಥ ಒಂದು ಅಧಿಕಾರ ಇರೋದಿಲ್ಲ.
ನಾವು ರಿಕ್ವೆಸ್ಟ್ ಮಾಡ್ಬೋದು, ವಿನಂತಿ ಮಾಡ್ಬೋದು, ದಯವಿಟ್ಟು ಹಾಕಿ ಪ್ರೋತ್ಸಾಹ ಕೊಡಿ ಅಂತ. ಅವರೇನೋ ಹೇಳ್ತಾರೆ, ಇಲ್ಲ ನಾವು ಅದಕ್ಕೊಂದಷ್ಟು ಹೌದು ಅನ್ಬೇಕಾಗತ್ತೆ. ಇದು ನೋಡೋಣ ಮುಂದಿನ ದಿನಗಳಲ್ಲಿ. ನೀವು ಹೇಳ್ತಾ ಇರೋದನ್ನ ಆಗಲೇ ಅನೇಕ ಬಾರಿ ಮಾಡ್ಯಾರ ಕೆಲವರು, ಹಿಂದಿನ ಅಧ್ಯಕ್ಷರು. ಅವ್ರಿಗೂ ಲಾಭ ಇದ್ರೆ ಅವ್ರು ಮಾಡ್ತಾರೆ, ಅವ್ರಿಗೆ ಹಾಕೋದ್ರಿಂದ ನಷ್ಟ ಏನು ಎಂಬುದನ್ನು ನೋಡಬೇಕಾಗಿದೆ. ಅದು ನಿಮ್ಮ ಆರ್ಥಿಕ ಸ್ಥಿತಿ ಹೇಗಿದೆ, ಅದನ್ನು ಬಲಪಡಿಸುವ ಶಕ್ತಿಗಳಲ್ಲಿ, ಬಲಪಡಿಸುವ ಕ್ರಮಗಳಲ್ಲಿ ಹೇಗೆ ಕೆಲಸ ಮುಂದುವರಿತಾ ಇದೆ? ಆರ್ಥಿಕ ಶಕ್ತಿ ನಿಮ್ಗೆ ಹೇಳಿದ್ನಲ್ಲ, ನಾನು ಹಿಂದೆ ಹೇಳ್ದಂಗೆ ಚೆನ್ನಾಗಿದೆ, ಇಂಪ್ರೂವ್ ಆಗ್ತಾ ಇದೆ. ಎಲ್ಲರೂ ಸಂಘದ ಕಡೆಗೆ ನೋಡ್ತಾ ಇದ್ದಾರೆ. ಮೊನ್ನೆ ಕೂಡ ನೀವು ನೋಡಿದ್ದೀರಾ, ದೊಡ್ಡ ಕಾರ್ಯಕ್ರಮ ಮಾಡಿದ್ದೀವಿ. ವಾರ್ಷಿಕ ಪ್ರದರ್ಶನ ಪ್ರತಿ ಫೆಬ್ರವರಿಲಿ ಅಥವಾ ಜನವರಿ ಒಳಗೆ ಒಂದು ವಾರ್ಷಿಕ ಪ್ರದರ್ಶನ ಮತ್ತು ಒಂದಿಬ್ಬರಿಗೆ ಸನ್ಮಾನ ಈ ಥರ ಎಲ್ಲ ಮಾಡಿದ್ದೀವಿ. ಮತ್ತು ಈ ಸ್ವಲ್ಪ ದಿನದ ಕೆಳಗಡೆ ನಾವೊಂದು ದೇಣಿಗೆ ಅಂತೆಲ್ಲ ಎತ್ತಿದ್ವಿ. ತುಂಬ ದುಡ್ಡು ಬಂತು, ಇದು ಬಂತು. ಹಾಗಾಗಿ ನಮ್ಮ ಖಜಾಂಚಿ ವಿಶ್ವನಾಥ್ರವ್ರು ಬ್ಯಾಂಕ್ನಲ್ಲೇ ಕೆಲಸ ಮಾಡ್ತಿದ್ದರಿಂದ ಅದರ ಎಲ್ಲ ಜವಾಬ್ದಾರಿಗಳನ್ನು ಅವ್ರು ವಹಿಸ್ಕೊಂಡಿದ್ದಾರೆ. ಸೊ ಅದರಿಂದ ನಾನು ಹೆಸರಿಗೆ ಅಧ್ಯಕ್ಷ ಅಂತಾದರೂ ನಮ್ಮ ಸಂಘದಲ್ಲಿ ಕೆಲಸ ಮಾಡ್ತಿರೋರೆಲ್ಲ ಬೇರೆಯವರೇ, ತುಂಬ ಜನ. ಅದರಲ್ಲಿ ನಿಮ್ಗೆ ಹೇಳ್ದಂಗೆ ನಾಗನಾಥ್ರವ್ರು ಇರ್ಬೋದು, ಸಂಕೇತ್ ಗುರುದತ್ ಇರ್ಬೋದು, ರಘುಪತಿ ಇರ್ಬೋದು, ಬೇಕಾದಷ್ಟು ಜನ. ನಾನು ಹಿಂಗೆ ಹೆಸರು ಹೇಳ್ತಾ ಹೋದರೆ ಇಡೀ ಸಂಘದವ್ರು ಅಂತ ಹೇಳಬೇಕೀಗ. ಯಾಕೆಂದರೆ ಈಗ ಬೇರೆ ಊರಲ್ಲಿ ಪ್ರದರ್ಶನ ಮಾಡಿದಾಗ ಬದ್ರಿಪುರ ಇತ್ತು, ಇಂಥವರೆಲ್ಲ ಅಲ್ಲಲ್ಲಿ ನಿಂತ್ಕೊಂಡು ಮಾಡ್ತಾರೆ. ಮತ್ತು ಒಳ್ಳೆ ಕರೆಕ್ಟ್ ಟೈಮಿಗೆ ನಮ್ಗೊಂದಷ್ಟು ಸಲಹೆಗಳನ್ನು ಕೊಡ್ತಾರೆ. ಸರ್ ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಅದು ಭಾಳ ಇಂಪಾರ್ಟೆಂಟು. ಈ ನಿಟ್ಟಿನಲ್ಲಿ ಕೂಡ ನಾನು ಅಧ್ಯಕ್ಷ ಹಾಕಿದ ಮುಂಚೆ ಒಂದಷ್ಟು ಜನ ನನಗೆ ಹೇಳಿದ್ರು, ಸರ್ ನೀವು ಟ್ರೆಜರರ್ನ ಯಾರೋ ಈ ಅಕೌಂಟ್ ಗೊತ್ತಿರೋರ ಬಗ್ಗೆ ಬ್ಯಾಂಕ್ನವರು ಆ ಥರದವ್ರನ್ನ ಮಾಡಿದ್ದು. ಆವಾಗ ನಮ್ಮಲ್ಲೇ ಇದ್ದಂಥ ವಿಶ್ವನಾಥ್ರವ್ರನ್ನ ನಾವು ರಿಕ್ವೆಸ್ಟ್ ಮಾಡಿದಾಗ ಅವರು ಎಷ್ಟು ನೀಟಾಗಿ ಮಾಡ್ತಾರೆ ಅಂದರೆ, ನೀವು ಇವಾಗ ಹೋಗಿ ಕೇಳಿದ್ರೆ ಪ್ರತಿ ಇದಕ್ಕೂ ಅವ್ರ ಹತ್ರ ಲೆಕ್ಕ ಇರುತ್ತೆ. ಮತ್ತು ಇವತ್ತು ಆ ದೃಷ್ಟಿಲಿ ನಾನೇನು ತಲೆ ಕೆಡಿಸ್ಕೊಳ್ಳೋ ಅಂಥ ಅವಶ್ಯಕತೆಯೇ ಇಲ್ಲ. ಇನ್ನು ಮುಂದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅವ್ರುಗಳ ಹೆಚ್ಚಿನ ಕೊಡುಗೆನೇ ಈ ಸಂಘದ ಬೆಳವಣಿಗೆಗೆ ಮೂಲವಾಗಿ ಬೇಕಾಗಿರೋದು. ಆಮೇಲೆ ವ್ಯಂಗ್ಯ ಚಿತ್ರಗಾರರನ್ನು ಗುರುತಿಸುವ ಕೆಲಸ ನಮಗೆ ಅಂಥ ಪ್ರಕ್ರಿಯೆಗಳಲ್ಲಿ ಈಗ ರಾಜನ್ ಪ್ರಶಸ್ತಿ ಅಂತ ಏನೋ ಬರ್ತಾ ಇದೆ. ಹೌದೌದು. ಈಗ ಅದೊಂದು ಪ್ರಶಸ್ತಿ ನಾವು ಪ್ರತಿ ಸರ್ವ ಸದಸ್ಯರ ಸಭೆಯಲ್ಲಿ ಒಬ್ಬರು ಹಿರಿಯ ವ್ಯಂಗ್ಯ ಚಿತ್ರಕಾರರಿಗೆ ರಾಜನ್ ಅವರು ಇಟ್ಟಿರ್ತಕ್ಕಂಥ ಒಂದು ಮೂಲ ಧನದ ಆದಾಯದಲ್ಲಿ ನಾವು ಪ್ರತಿ ವರ್ಷ ಒಬ್ಬರಿಗೆ, ಅದು ಸಾಮಾನ್ಯವಾಗಿ ನಾವು ಹಿರಿಯ ವ್ಯಂಗ್ಯ ಚಿತ್ರಕಾರರಿಗೆ ಈ ಕ್ಷೇತ್ರಕ್ಕೆ ಭಾಳ ವರ್ಷದಿಂದ ಸೇವೆ ಸಲ್ಲಿಸಿದಂಥವ್ರನ್ನೇ ಗುರುತಿಸಿ ಮಾಡ್ಕೊಂಡು ಬಂದಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ. ಬಟ್ ಅದಲ್ಲದೆ ನಾವು ಒಂದು ಪ್ರಶಸ್ತಿ ಥರ ಅಥವಾ ಒಂದು ಸ್ಪರ್ಧೆ ನಡೆಸಿ, ಅತ್ಯುತ್ತಮವಾದ ಒಂದು ಸ್ಪರ್ಧೆ ನಡೆಸಿ ಅದರಲ್ಲಿ ಒಂದು ಒಳ್ಳೆಯ ಬಹುಮಾನ ಕೊಡ್ತಕ್ಕಂಥ ಒಂದು 25,000ನೋ 20,000ನೋ ಈ ಥರ, ಅದು 1 ವರ್ಷಕ್ಕೋ ಅಥವಾ 2 ವರ್ಷಕ್ಕೋ. ಅಂದರೆ ಅದ್ರ ಉದ್ದೇಶ ಏನಪ್ಪ ಅಂದರೆ, ಪ್ರತಿಯೊಬ್ಬ ವ್ಯಂಗ್ಯ ಚಿತ್ರಕಾರನಿಗೂ ಇದನ್ನು ನಾವು ತಗೋಬೇಕು, ಇದರಲ್ಲಿ ನಾನು ಬಹುಮಾನ ಪಡಿಬೇಕು, ಇಲ್ಲ ಈ ಪ್ರಶಸ್ತಿನ ನಾನು ತಗೋಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಬೇಕು ಅಂತ ಒಂದು ಯೋಜನೆ ಇದೆ. ಅದಕ್ಕೆ ನನಗೆ ಭಾಳ ಬೆಂಬಲವಾಗಿ ಮೊದಲಿಗೆ ಬಂದಿರೋರು ರಾಮಧ್ಯಾನಿ, ಹಿರಿಯ ವ್ಯಂಗ್ಯಚಿತ್ರಕಾರರು. ಅವರು ಹೊಸದಿಗಂತ ಪತ್ರಿಕೆಯಲ್ಲಿ ಬರೀತಾರೆ, ಭಾಳ ಹಳೆ ವ್ಯಂಗ್ಯಚಿತ್ರಕಾರರು. ಅವರು ನಮ್ಮೂರಿನವರೇ, ನನ್ನ ಜೊತೆಯವರೇ. ಅವರು ಅವರ ಹೆಂಡತಿ ಹೆಸರಿನಲ್ಲಿ ಒಂದು ಒಳ್ಳೆ ಡೆಪಾಸಿಟನ್ನು ಇದಕ್ಕೆ ಕೊಡಬೇಕು ಅಂತಿದ್ದಾರೆ. ಸೊ ಆ ರೀತಿಯಾಗಿ ನಂದು ಇದೆ, ಗುಜ್ಜಾರ್ ಅವ್ರು ಹೇಳಿದ್ದಾರೆ, ರಘುಪತಿ ಅವ್ರು ಹೇಳಿದ್ದಾರೆ. ಸೊ ಇನ್ನೂ ಯಾರ್ಯಾರು ಸೇರ್ತಾರೆ ಗೊತ್ತಿಲ್ಲ. ಬಟ್ ಅದು ಹೇಗೆ ಮಾಡಬೇಕು ಅನ್ನೋದಕ್ಕೆ ಒಂದು ಡಿಸ್ಕಷನ್ ನಡೀತಿದೆ. ಉದ್ದೇಶ ಏನಪ್ಪ ಅಂದರೆ, ನಾಳೆ ನಾನೇ ಅಧ್ಯಕ್ಷ ಇರ್ತೀನೋ, ಮತ್ತೊಬ್ಬರು ಅಧ್ಯಕ್ಷರು ಇರ್ತಾರೋ, ಮತ್ತೊಬ್ಬರು ಟ್ರೆಜರರ್ ಇರ್ತಾರೋ, ಒಟ್ಟು ಈ ಸಂಘ ಅಂತೂ ಶಾಶ್ವತ. ನಾವು ಯಾರು ಶಾಶ್ವತ ಅಲ್ಲದೇರು ಈ ಸಂಘ ಶಾಶ್ವತವಾಗಿರುತ್ತೆ, ಆ ಸಂಘದಲ್ಲಿರ್ತಕ್ಕಂಥ ಹಣ ಶಾಶ್ವತವಾಗಿರುತ್ತೆ. ಅದರಿಂದ ನಡೀತಕ್ಕಂಥ ಕೆಲವು ಕಾರ್ಯಕ್ರಮಗಳು ಅದು ಶಾಶ್ವತವಾಗಿ, ಯಾರೇ ಅಧ್ಯಕ್ಷರು, ಯಾರೇ ಉಪಾಧ್ಯಕ್ಷರು, ಯಾರೇ ಆದರೂ ಅದು ನಡಿಬೇಕು. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತಾಯಿದ್ದೀವಿ. ನಮ್ಮ ಬಾಬು ಜತ್ಕರ್ ಅವರು ಚಿತ್ರಕಲಾ ಪರಿಷತ್ತಿನ ಪ್ರಾಂಶುಪಾಲರು, ಅವರಿಗೆ ಅದ್ರ ಬಗ್ಗೆ ಭಾಳ ಅನುಭವ ಇದೆ. ಆ ಪ್ರಶಸ್ತಿನೆಲ್ಲ ಹೇಗೆ ಮಾಡಬೇಕು, ಹೆಂಗೆ ಮಾಡಿದ್ರೆ ಚೆನ್ನಾಗಿ, ಹೀಗೆ ಗೊತ್ತಿರೋರ ಹತ್ರ ನಾವು ಅದನ್ನೆಲ್ಲ ತುಂಬ ಡಿಸ್ಕಸ್ ಮಾಡ್ತಾಯಿದ್ವಿ. ಬಹುಶಃ ನೆಕ್ಸ್ಟ್ ಇಯರ್ ಒಳಗಡೆ ಈ ಥರದ ಒಂದು ಪ್ರಶಸ್ತಿ ಘೋಷಣೆ ಕೂಡ ನಮ್ಮ ಸಂಘದಲ್ಲಿ ಆಗತ್ತೆ. ಅದು ಅನೇಕ ಯುವ ವ್ಯಂಗ್ಯ ಚಿತ್ರಕಾರರಿಗೆ ಅಥವಾ ವ್ಯಂಗ್ಯ ಚಿತ್ರಕಾರರಿಗೆ ಅದೊಂದು ಪ್ರೋತ್ಸಾಹ ಆಗತ್ತೆ ಅನ್ನೋ ಒಂದು ಭರವಸೆ ನನಗಿದೆ. ಅದು ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟ? ಅದನ್ನು ನಾವು ನಿಮಗೆ ಏನು ಮಾಡ್ತೀವಿ ಅಂದರೆ, ಅದು ಒಂದು 2-3 ವರ್ಷ ರಾಜ್ಯ ಮಟ್ಟದಲ್ಲೇ ಮಾಡ್ತೀವಿ. ಯಾಕೆಂದರೆ ನಮ್ಮವ್ರಿಗೆ ಅದು ಗೊತ್ತಾಗಬೇಕು ಏನು ಅಂತ. ಆ ನಂತರದಲ್ಲಿ ಅದರ ಪರಿಸ್ಥಿತಿಯನ್ನು ಗಮನಿಸಿ ಆಮೇಲೆ ಅದನ್ನು ನಾವು ದೇಶದ ಇದಕ್ಕೆ ತೊಗೊಂಡೋಗೋಣ, ರಾಷ್ಟ್ರ ಮಟ್ಟಕ್ಕೆ ತೊಗೊಂಡೋಗೋಣ ಅನ್ನೋದು. ಎಲ್ಲವೂ ನಾನೇ ಮಾಡ್ತೀನಿ ಅಂತಲ್ಲ, ಉದ್ದೇಶ ನಂದು. ಮುಂದೆ ಬರೋರು ಅದನ್ನು ಮಾಡ್ತಾರೆ ಅನ್ನೋ ಭರವಸೆಯಿಂದ ಈ ಮಾತನ್ನೆಲ್ಲ ನಾನು ಹೇಳ್ತಾ ಇದ್ದೀನಿ. ಮತ್ತು ಈ ಹೊಸಬರಿಗೆ ಮತ್ತು ಯುವ ಕಾರ್ಟೂನಿಸ್ಟ್ಗಳಿಗೆ ನಿಮ್ಮ ಸಂದೇಶ ಏನು? ನಾನು
ಸಂದೇಶ ನನಗೆ ನಾನು ಹೇಳ್ಕೊಬೋದು. ನಾನೇನು ಅಳವಡಿಸ್ಕೊಂಡಿದ್ದೀನಿ ಅದೇ ಸಂದೇಶನ ಅವರಿಗೆ ಹೇಳ್ಬೋದು. ನಾವು ಯಾವುದಕ್ಕೂ ಕಾಯಬಾರ್ದು. ಈಗ ಬರಿತಾ ಇದ್ದೀವಿ, ಇದು ಯಾವುದ್ರಲ್ಲೋ ಪ್ರಕಟಣೆ ಆಗುತ್ತೆ, ನಾನು ಬರಿತಾ ಇದ್ದೀನಿ ಇದಕ್ಕೆ ಬಹುಮಾನ ಬರುತ್ತೆ, ಅಥವಾ ನಾನು ಇದು ಬರಿತಾ ಇದ್ದೀನಿ ಯಾರಿಗೋ ಮೆಚ್ಚಿಸ್ತೀನಿ, ಈ ಥರ ಇಲ್ಲ, ಯಾವುದೂ ಅಲ್ಲ. ಬರೆಯೋದು ಅದು ಹವ್ಯಾಸ, ಅದು ಒಂದು ಚಟ ಆಗಬೇಕು. ಒಂದು ದಿನ ನಾನು ಚಿತ್ರ ಬರೀದೆ ಹೋದರೂ ನಾನು ಏನೋ ಒಂದು ಕಳ್ಕೊಂಡಂಥ ಒಂದು ಭಾವನೆ ಯಾವಾಗ ನಮಗೆ ಬರೋಕ್ಕೆ ಶುರುವಾಗತ್ತೆ, ಮಿಕ್ಕಿದ್ದೆಲ್ಲ ಗೌಣ ಆಗುತ್ತೆ. ಬರೀಬೇಕು ಅನ್ನೋದು ನಡೀತಾ ಇದೆ. ಆಮೇಲೆ ಇತ್ತೀಚೆಗೆ ನೀವು ಕೆಲವು ಸಭೆ ಸಮಾರಂಭಗಳು ಕೂಡ ಅನೇಕರು ಚಿತ್ರಗಳನ್ನು ಬರೆಸೋದು ಮಾಡೋದ್ರಿಂದ ನಿಮ್ಮ ಗುಣಮಟ್ಟನ ಹೆಚ್ಚಿಸ್ಕೊಂಡ್ರೆ, ನೀವು ಬರೀತಕ್ಕಂಥ ಗುಣಮಟ್ಟನ ಮತ್ತು ಅದರ ಸ್ಪೀಡ್ನ ಎಲ್ಲ ಹೆಚ್ಚಿಸ್ಕೊಂಡ್ರೆ ಆ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಸಹಾಯ ಆಗ್ಬೋದು ನಿಮ್ಮ ವೃತ್ತಿಗೆ. ಯಾರು ಇವತ್ತು ಅದನ್ನೇ ವೃತ್ತಿ ಅಂತ ನನಗೆ ಗೊತ್ತಿರೋ ಹಂಗೆ ಬಹುಶಃ ಕಾರ್ಟೂನಿಸ್ಟ್ನೇ ವೃತ್ತಿ ಅಂತ ನಂಬ್ಕೊಂಡು ಮಾಡ್ತಾರೆ ಭಾಳ ಕೆಲವರು. ಅದರಲ್ಲಿ ತುಂಬ ಪ್ರಸಿದ್ಧಿ ಪಡೆದಂಥವ್ರು, ತುಂಬ ದೊಡ್ಡ ದೊಡ್ಡ ವ್ಯಂಗ್ಯಚಿತ್ರಗಾರಗಳು ಅದನ್ನು ಮಾಡ್ತಾ ಇರ್ಬೋದು, ದೊಡ್ಡ ದೊಡ್ಡ ಪತ್ರಿಕೆ ಒಳಗೆ ಸೇರಿಕೊಂಡಿರೋ ಅಂತ ಅಂದ್ಬಿಟ್ಟು. ಬಾಕಿ ಅಂಥವ್ರಿಗೆಲ್ಲ ಇವತ್ತು ಈ ಕ್ಷೇತ್ರ ತುಂಬಾ ಆರ್ಥಿಕವಾಗಿ ಅದರಲ್ಲಿ ಸಂಪಾದನೆ ಮಾಡ್ತೀನಿ ಅನ್ನೋದು ನನ್ನ ಮಟ್ಟಿಗೆ ನಾನು ಹೇಳೋದಾದರೆ, ನನ್ನ ವೈಯಕ್ತಿಕ ಅಭಿಪ್ರಾಯ, ಕಷ್ಟ ಇದೆ. ಅದನ್ನು ಆ ಮಟ್ಟಕ್ಕೆ ಬೆಳೆದ್ರೆ ನಿಜವಾಗ್ಲೂ ನಾವು ತುಂಬ ಸಂತೋಷ ಪಡಬೇಕು. ಆಮೇಲೆ ನಿಮ್ಗೆ ಇನ್ನೊಂದು ವಿಷಯ, ನಾವು ಕರ್ನಾಟಕ ವ್ಯಂಗ್ಯ ಚಿತ್ರಗಾರ ಸಂಘದಿಂದ ಅನೇಕ ಯುವ ವ್ಯಂಗ್ಯ ಚಿತ್ರಗಾರರಿಗೆ ನಾವು ಹೇಳ್ತಾ ಇದ್ದೀವಿ, ನೀವು ಯಾಕೆ ಪ್ರದರ್ಶನ ಮಾಡಿ ಅಂತೀವಿ ಅಂದರೆ, ಅವರೊಂದು 100 ಚಿತ್ರ ತಯಾರು ಮಾಡಬೇಕಾಗತ್ತೆ ಪ್ರದರ್ಶನಕ್ಕೆ. ಅದಕ್ಕಾರೋ ಮಾಡ್ತಾರೇನೋ, ಮಿಕ್ಕಿದ್ದೆಲ್ಲ ನಾವು ಕೊಡ್ತೀವಿ, ನಾವು ಮಾಡ್ತೀವಿ, ನಾವು ಬರ್ತೀವಿ, ನಿಮ್ಮೂರಲ್ಲೇ ಮಾಡೋಣ ಬೇಕಾರೆ ಅನ್ನೋ ಒಂದು ದೃಷ್ಟಿಯಲ್ಲೂ ನಾವು ಪ್ರೋತ್ಸಾಹದ ನುಡಿಗಳನ್ನ ಆಡಿದ್ದೀವಿ. ಮೊನ್ನೆ ಮಾಯಾ ಕಾಮತ್ ಸ್ಪರ್ಧೆ ಒಳಗೆ ಕೂಡ, ಒಂದು ವ್ಯಂಗ್ಯಚಿತ್ರ ಸ್ಪರ್ಧೆಯಲ್ಲಿ ಕೂಡ ನಾವು ನಮ್ಮ ನಾಗನಾಥ್ ಅವರು ಸೆಕ್ರೆಟ್ರಿಗಳು ಒಂದು ಮೆಸೇಜ್ ಹಾಕಿದರು. ಏನು ಅಂದರೆ, ಯಾರಿಗೆ ನಮ್ಮ ಸಂಘದ ಸದಸ್ಯರಿಗೆ ಮಾಯಾ ಕಾಮತ್ ಸ್ಪರ್ಧೆಯಲ್ಲಿ ಬಹುಮಾನ ಬಂದರೆ ಅವರನ್ನು ನಮ್ಮ ಸರ್ವ ಸದಸ್ಯರ ಸಭೆಯಲ್ಲಿ ವಿಶೇಷವಾಗಿ ಅಭಿನಂದಿಸಲಾಗುವುದು ಅಂತ. ಸುಭಾಷ್ ಚಂದ್ರ ಗೌಡ ಅನ್ನೋರು, ಅವರಿಗೆ ಒಂದು ಬಹುಮಾನ ಬಂದಿದೆ. ಸೊ ಈ ಅದು ಒಂದು ಪ್ರೋತ್ಸಾಹ ಅಷ್ಟೇ. ನಮ್ಮಿಂದ ಅವ್ರಿಗೆ ಬಹುಮಾನ ಬಂತು ಅಂತ ಆಗಲಿ ಅಥವಾ ಆ ಥರ ಅಲ್ಲ. ಈ ಥರ ಸ್ಪರ್ಧೆ ಭಾಗವಹಿಸಿದಾಗ ನಾವು ಅವ್ರಿಗೊಂದು ಅಭಿನಂದಿಸೋದು, ಅವ್ರನ್ನ ಗುರುತಿಸೋದು ಕೆಲಸ ಮಾಡಿದ್ರೆ ಸಂಘಕ್ಕೂ ಒಂದು ಗೌರವ ಮತ್ತು ಅವ್ರಿಗೂ ಒಂದು ಪ್ರೋತ್ಸಾಹ ಸಿಗುತ್ತೆ ಅಂತ ಆ ದೃಷ್ಟಿಯಲ್ಲಿ ಅದನ್ನು ಕೂಡ ಮಾಡಿದ್ವಿ. ಅವ್ರಿಗೆ ಬಂದಿರೋದು ನಮಗೆ ಭಾಳ ಸಂತೋಷ ಆಗಿದೆ. ಈ ಒಂದು ಸಂದರ್ಶನದಲ್ಲಿ ಅವರಿಗೂ ಕೂಡ ಒಂದು ನಿಮ್ಮ ಮುಖಾಂತರ ಒಂದು ಅಭಿನಂದನೆ ಹೇಳ್ತೀವಿ. ಓಕೆ, ನಿಮ್ಮ ಎಲ್ಲ ಕನಸುಗಳು ಸಾಕಾರ ಆಗಲಿ. ಖಂಡಿತ ನಿಮ್ಮಂಥವ್ರ ಸಹಕಾರ, ಎಲ್ಲರ ಸಹಕಾರದಿಂದ ಸಹಕಾರ ಆಗುತ್ತೆ ಹೊರತು ನಮ್ದು ಏನೋ ಒಂದು ಐಡಿಯಾ ಬರುತ್ತೆ, ಹಿಂಗೆ ಮಾಡ್ಬೋದು, ಹಿಂಗೆ ಮಾಡ್ಬೋದು ಅಂತ ನೋಡೋಣ. ನಿಜವಾಗ್ಲೂ ಸ್ಪಂದನೆ ತುಂಬ ಚೆನ್ನಾಗಿದೆ. ಸಂಘದ ಎಲ್ಲ ಸದಸ್ಯರಿಂದ ಸ್ಪಂದನೆ ತುಂಬ ಚೆನ್ನಾಗಿದೆ. ಎಲ್ಲ ಸಂಘದ ಸದಸ್ಯರಿಗೆ ಮತ್ತೊಮ್ಮೆ ಇದೇ ರೀತಿಯಾಗಿ ಹೆಚ್ಚಿನ ರೀತಿಯಲ್ಲಿ ಸಂಘದ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ನಿಮ್ಮ ಸ್ಪಂದನೆ ಇರಲಿ, ನಿಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ಸಂದರ್ಶನ ಮಾಡಿದಂಥ ವಸಂತ ಹೊಸಬೆಟ್ಟು ಅವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ನನ್ನ